ಕಣ್ಮುಚ್ಚಣ ಒಂದು ಒಬ್ರು ನನ್ನ ಹತ್ರ ಸಾಲ ಕೇಳಕ್ ಬಂದಿದ್ದಾರೆ. ವೆಲ್ಕಮ್ ಟು ಅವರ್ ವ್ಲಾಗ್. ಬನ್ನಿ ಬನ್ನಿ. ಇಷ್ಟೇ ಆಡಿ ಓಡಿಸ್ತಾ ಇರೋದು. ಡಿಸ್ಪ್ಲೇ ಅದು ಬಂದ್ಬಿಡ್ತು. ಇಷ್ಟೊತ್ತು ಬಾಯ್ ಬಿಟ್ಟು ಹೇಳ್ತಾನೆ ಇಲ್ಲ. ಅಮ್ಮೂರು ಟ್ರೈ ಹೊಡಿತಾವನೆ. ನಮ್ಮ ಅಮ್ಮ ಮತ್ತೆ ನನ್ನ ಹತ್ರ ಸಿಕ್ಕಾಕೊಂಡ್ಬಿಟ್ರು. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಬ್ರು ನನ್ನ ಹತ್ರ ಸಾಲ ಕೇಳಕ್ ಬಂದಿದ್ದಾರೆ. ಸಾಲ ಕೊಟ್ಟು ವಾಪಸ್ ಕೊಟ್ಟೆ ನಾವೇ ಕೇಳಕ್ ಬರ್ಬೇಕು ಅಲ್ವಾಣ? ಹೇಳೋಣ. ಕೊಡಿ ಬ್ರೋ ಅವ್ರದ್ದು ದುಡ್ಡು. ಯಾವ ದುಡ್ಡು? ಅವ್ರ ದುಡ್ಡು ಇಟ್ಕೊಂಡು ಆಟಾಡ್ತಾ ಇದ್ದೀರಾ. ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿದಂಗಿದ್ಯಾ? ಸಿಂಹರಾಶಿ ನೀನಲ್ಲಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ. ಕನ್ಯಾ ರಾಶಿ ಅಲ್ವಾ ನಿಂದ? ಆಗಲ್ಲ ಬ್ರೋ. ಸರ್ ಇವ್ರಿಗೆ 700 ರೂಪಾಯಿ ಸರ್, ನಂಗೆ 30 ಸಾವಿರ ಕೊಡ್ಬೇಕು ಸರ್. ನಂದಲ್ಲ 700 ರೂಪಾಯಿ. ಅದು ನಂದೇ ಸರ್. ಬ್ರೋ ಕೊಡಿ. ಸಾಯಿಲ್ ವಿಡಿಯೋಗೆ ಏನೋ ಖರ್ಚು ಮಾಡ್ಬಿಟ್ಟಿದ್ದಾನಂತೆ ಒಂದಿನ. ಆ ದುಡ್ಡು ವಾಪಸ್ ಒಂದು ದಿನ ಆಫ್ ಕ್ಯಾಮ್ರಾ ಕಳ್ಸಕ್ ಅಷ್ಟ ಆಟ ಆಡಿಸ್ದಲ್ವ? ನಿನಗೆ ಕಳಿಸ್ತಾರೆ, ಮನೀಶ್ ಕಳಿಸ್ತಾರೆ. ಮನೀಶ್ ಎಷ್ಟು? 1800. ಅಲ್ಲಿ ಹಾಕ್ಕೊಬಿಡೋದ? ಈಸ್ಕೊಬಿಟ್ಟು ಹಿಂಗ್ ಮಾಡ್ತಾರೆ ಗಾಡಿ. ಅದಕ್ಕೆಲ್ಲ ಕಾಲು ಹೊತ್ತಬಾರ್ದು. ಅಭ್ಯಾಸ. ಕೈ ಹೊತ್ತ ಕೊಡ್ತಾರಲ್ಲ. ಇವತ್ತು ನಾವು ಒಂದು ರೀಲ್ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ಒಂದ್ಸರಿ ನಮ್ಮ ವ್ಲಾಗ್ ಅಲ್ಲಿ ಬಂದಿದ್ರು ಅಮೂಲ್ಯ ಅಂತ. ಅವ್ರು ಬರ್ತಿದ್ದಾರೆ, ಆಮೇಲೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಕೆಳಗೆ. ಸೊ ಬೇಗ ಹೋಗಿ. ಇರ್ರೋ ಯಾಕ್ರೋ ಲೇ ಸುಮ್ನೆ ಇರ್ರೋ ಲೇ. ಓ ಹಂಗ ಆಯ್ತು ಈಸ್ಕೊಳ್ರಿ, ದುಡ್ಡು ಈಸ್ಕೊಳ್ರಿ. ಕತ್ತಿ ಸಿಕ್ಬಿಡೋಣ. ಏಯ್ ಬೇಡ, ಫೋನ್ ಪಾಸ್ವರ್ಡ್ ಗೊತ್ತಿಲ್ಲ. ಕಾಸ್ ಕೊಟ್ರೆ ಮೇಲ್ಕೋಟೆ, ಯಾಮಾರ್ದ್ರೆ ಬಿಳಿ ಎರಡು ಒಂದ್ ಕೆಂಪು. ಗೈಸ್, ಅಮೂಲ್ಯ ಅವರು ರೀಚ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಗೈಸ್ ಫೈನಲಿ ಹಾಯ್, ವೆಲ್ಕಮ್ ಟು ಅವರ್ ವ್ಲಾಗ್. ಬನ್ನಿ. ಸೊ ಈಗ ಪಟ್ ಅಂತ ಅವರು ರೆಡಿ ಆಗಿದ ತಕ್ಷಣ ಶೂಟ್ಗೆ ಹೋಗ್ಬೇಕು. ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರು ತರ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ. ನೋಡ್ಮೇಲೆ ನೋಡ್ಬೇಡಿ. ನಾನು ರೆಡಿ ಆಗ್ಬೇಕು, ಯೂನಿಫಾರ್ಮ್ ತರ ಕಳ್ಸಿದ್ದೀನಿ. ಸೊ ಏನಾಗಿದೆ, ನಾನು ಸಣ್ಣ ಇದ್ದಾಗ ಅಂದ್ರೆ ಡಯಟಲ್ಲಿ ಇದ್ದಾಗ ಯೂನಿಫಾರ್ಮ್ ಹಾಕಿದ್ದೆ ವಿಡಿಯೋಗೆ. ಅದೀಗ ಆಗ್ತಾ ಇಲ್ಲ ಸೈಜು, ಸ್ವಲ್ಪ ಗುಂಡಿಗಾಗಿದ್ದೀನಿ, ಬಲ್ಕಲ್ಲಿದ್ದೀನಲ್ಲ, ಅದಕ್ಕೆ ಹೊಸ ತರಿಸ್ತಾ ಇದ್ದೀವಿ. ಗೈಸ್ ನೋಡಿ ಗೈಸ್, ಬಟ್ಟೆ ಬಂದಿದೆ, ಯೂನಿಫಾರ್ಮ್ ಹಾಕೊಳ್ಳೋಣ ಬನ್ನಿ ಈಗ. ಗೈಸ್ ಫೈನಲಿ ನಾನು ಯೂನಿಫಾರ್ಮ್ ಹಾಕೊಂಡು ನೋಡಿ, ಅವರು ಯೂನಿಫಾರ್ಮ್ ಹಾಕೊಂಡು ನಮ್ಮ ಇವ್ರಿಗೆ ಮೇಕಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಕೆ ಮೇಕ್ ಓವರ್ಸ್ ಕೃಪಾ ಅವರು. ಯಾಕೆ ಕುಣ್ತಾ ಇದ್ದೀರಾ? ಅವ್ರ ಥರ ವಾಕ್ ಮಾಡು, ಅವ್ರ ಥರ ವಾಕ್ ಮಾಡು. ಬನ್ನಿ, 3, 2, 1 ಸ್ಟಾರ್ಟ್. ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ. ಅವರು ಕಾಲ್ಗೆ ವೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಈಗ ನಾನು BMW ಅಲ್ಲ, ಅದು ಆಡಿ ಓಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಆಡಿ ಓಡಿಸ್ತಾ ಇರೋದು. ಹೆಂಗಿದೆ ಅಂತ ನೋಡೋಣ ಬನ್ನಿ, ಲೆಟ್ಸ್ ಗೋ. ನಮ್ಮ ಕಾರು ಇಲ್ಲೇ ನಿಲ್ಸ್ಬಿಟ್ಟು ಫ್ಯೂಲ್ ದುಡ್ಡು ಸುಮ್ಮನೆ ಉಳಿಯುತ್ತಲ್ಲ, ಫ್ಯೂಲ್ ದುಡ್ಡು ಉಳಿಯುತ್ತೆ ಅಂತ. ಸೊ ಆಡಿಲಿ ಹೋಗ್ತಾ ಇದ್ದೀವಿ, ಬನ್ನಿ, ಮಜಾ ಇರುತ್ತೆ. ಶೂಟ್ ಮುಗಿಸಿ ವಾಪಸ್ ಬರೋಣ. ಸ್ಕೂಲ್ ಯೂನಿಫಾರ್ಮಲ್ಲಿ ಓಡಾಡ್ತಾ ಇದ್ದೀವಿ ಮೇನ್ ರೋಡಲ್ಲಿ. ನೋಡಿ ಗೈಸ್, ಫುಲ್ಲು ಕ್ಲೀನಾಗಿ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಒಳಗೆ ಕೂತ್ರೆ ಹೇಗಿದೆ? ಓ, ಇಂಟೀರಿಯರ್ ಚೆನ್ನಾಗಿದೆ ಗೈಸ್, ಸೀಟ್ ಚೆನ್ನಾಗಿದೆ. ಅಯ್ಯೋ, ಓಹ್ ಇಲ್ಲಿ ನೋಡಿ ಗೈಸ್, ಎಷ್ಟು ಮುಂದೆ ಹಾಕಿದ್ದಾರೆ. ಪಪ್ಪ ಗೈಸ್, ಡೋರ್ ಎಲ್ಲ ಸಖತ್ ಹೆವಿ. ನಮ್ಮ ಸ್ಕೋಡಾ ರ್ಯಾಪಿಡ್ ಥರ ಡೋರ್ ಇದು, ಆ್ಯಂಡ್ ಮೆಟಲ್ ಬಾಡಿ ಇದು ಅನ್ಸುತ್ತೆ. ಹೆಂಗೆ ಆನ್ ಮಾಡೋದಿಲ್ಲ ಗೊತ್ತಾಗ್ತಲ್ಲ. ಕೀ ಆನ್ ಮಾಡಿ ನೋಡೋಣ ಗೈಸ್ ಹೇಗಿದೆ ಅಂತ. ನನಗೆ ಇದೆಲ್ಲ ಸೇಮ್ ನಮ್ಮ ಸ್ಕೋಡಾ ರ್ಯಾಪಿಡ್ ಥರ. ಡಿಸ್ಪ್ಲೇ ಎದ್ದು ಬಂದ್ಬಿಡ್ತು. ಸಂಜೀವ್ ನೋಡೋ, ಡಿಸ್ಪ್ಲೇ ಎದ್ದು ಬರುತ್ತೆ ಇದರಲ್ಲಿ. ನೋಡಿಲ್ಲಿ, ಆಫ್ ಮಾಡಿದ್ರೆ ಹೋಗುತ್ತೆ ಒಳಗೆ. ನೋಡು, ಈಗ ಮತ್ತೆ ಆನ್ ಮಾಡ್ತೀನಿ. ಹಿಂಗೆ ಡೇ ನೈಟ್ ಆಫ್ ಆನ್ ಮಾಡ್ಕೊಂಡಿರ್ಬೋದು. ಆನ್ ಆಯ್ತು ಗಾಡಿ. ಅವ್ರು ಆಟ ಆಡ್ತಾ ಇದ್ದಾರೆ ಡಿಸ್ಪ್ಲೇ ಅಲ್ಲಿ. ಇಂಟೀರಿಯರ್ ಚೆನ್ನಾಗಿದೆ ಗೈಸ್, ಲುಕ್ಸ್ ಗುಡ್ ಗೈಸ್. ಸೊ ನಾವು ಈಗ ಆಡಿ ಕಾರ್ ಓಡಿಸ್ತಾ ಇದ್ದೀವಿ. ರಿಚ್ ಕಾರ್ಸ್, ರಿಚ್ ಪೀಪಲ್ಸ್ ಕಾರ್ಸ್. ಲೆಟ್ಸ್ ಗೋ ಆಡಿ ಕಾರ್. ತುಂಬಾ ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ದಾರೆ ಸರ್ ಅವರು. ಸುಮ್ಮನೆ ಹಿಡ್ಕೊಂಡು ಹಿಂಗೆ ವಿಡಿಯೋ ಮಾಡ್ತಾ ಇದ್ದಾರೆ, ಮಾತೇ ಆಡ್ತಾ ಇಲ್ಲ. ಚೆನ್ನಾಗಿದೆ. ನಾನ್ ಮಾತಾಡೋದೇ ವ್ಲಾಗಾ?
ಕ್ರೇಜಿ. ಮತ್ತೆ ಇದೆ ಇದ್ರ ಮೇಂಟೆನೆನ್ಸ್ ನೋಡಿ 50,000 ಅಂತೆ ಒಂದ್ ಸರಿಗೆ. ಅದಕ್ಕೆ ದುಡ್ಡಿರೋರೇ ತೊಗೊಳಕ್ಕಾಗದು ಈ ತರ ಗಾಡಿಗಳನ್ನ. 10,000 ಕಿಲೋಮೀಟರ್ಗೆ 50,000 ಖರ್ಚು ಮಾಡ್ಬೇಕಂತೆ ಇದಕ್ಕೆ. ಓ ಇವ್ರ ತರ ದುಡ್ಡಿರೋರೇ ತಗೊಳಕ್ಕಾಗದು ಇದೆಲ್ಲ. ನಮ್ಮ ತರ ಇರೋರೆಲ್ಲ ನಾವು 50,000ಕ್ಕೆ ಒಂದು ಕಾರ್ 50,000ಕ್ಕೆ ಒಂದು ಕಾರ್ ಹುಡುಕ್ತಾ ಇದ್ವಿ ನಾವೆಲ್ಲ. ಅಲ್ಲ 50,000ಕ್ಕೆ ಒಂದು ಕಾರ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ವಿ. ಒಂದು ಟ್ಯಾಟೂ ಹಾಕ್ಸಿದ್ದಾನೆ, ಅದೇನು ಅಂತ ಗೆಸ್ ಮಾಡಿ. ನೋಡಿಸ್ತಾ ಇದ್ದಾನಲ್ಲ. ಓ ಸಾರಿ, ಹತ್ರ ಬೇಕಾ? ಲೈಟ್ ಹಾಕ್ಬೇಕಾ? ಟಾರ್ಚ್ ಹಾಕ್ಬೇಕಾ? ಟಾರ್ಚ್ ಹಾಕಿ ಮನಿ ಸ್ವಲ್ಪ ಟಾರ್ಚ್ ಇದ್ರ ಮೇಲೆ. ಇದು ಹೆಂಗ್ ಕಾಣಿಸುತ್ತೆ ಅಂದ್ರೆ ಟಾರ್ಚ್ ಹಾಕ್ತವ್ರ ಇಬ್ರು. ಲಯನ್ ತರ ಕಾಣಿಸುತ್ತೆ. ಲಯನ್ ತರ ಕಾಣ್ತಿದ್ಯಾ? ಇದು ಶಾ ಏನೋ ಟ್ಯಾಟೂನ ಇಷ್ಟೊಂದು ಯೋಚನೆ ಮಾಡ್ಬೇಕೇನೋ ಹೇಳಕ್ ಯಾರಾದ್ರು. ಕಣ್ಣಿದೆ ನಿಮ್ದ. ಆಮೇಲೆ ಇದು ಗಡಿಯಾರ ಇದೆ. ಅಲ್ಲ ಇನ್ನೊಂದು ಟ್ಯಾಟೂ ತೋರಿಸಿ. ಗಡಿಯಾರ ರೋಮನ್. ಈ ಟ್ಯಾಟೂ ಏನ್ ಹೇಳಿ ತೋರಿಸಿ. ರೈಟ್. ಅದು ಇನ್ನೊಂದು ತೋರ್ಸು. ಇದೇನ್ ಹೇಳಿ ನೋಡಿ ಓದಿ ಹೇಳೋಣ. ತುಂಬಾ ಟೆನ್ಷನ್ ಇದ್ದೀರಾ ನೀವು. ಗದೆನಾ? ಗದೆ ಅಂತೆ. ಲೆಟ್ಸ್ ಗೋ ಗೈಸ್. ಈಗ ಫಸ್ಟ್ ನಾವು ತಿನ್ಬಿಟ್ಟು ಆಮೇಲೆ ಶೂಟ್ ಸ್ಟಾರ್ಟ್ ಮಾಡೋದು. ಹಸುವಾಗ್ತಿದೆ ಸರಿಯಾಗಿ, ಅದಕ್ಕೆ ಲೆಟ್ಸ್ ಗೋ. ಕ್ರೇಜಿ ಆಗಿದೆ ಗೈಸ್. ಪಿಕಪ್ ಇದೆ. ಇವ್ರ ಕಾರಲ್ಲಿ AC ಎಲ್ಲ ಇದೆ ಗೈಸ್. ನಮ್ಮ ಕಾರಲ್ಲಿ ನಾವು ಫ್ಯಾನಿಂಗ್ ಹಿಂಗೆ ಅನ್ಕೋಬೇಕು. ಖುಷಿ ಆಗುತ್ತೆ ಕಾರ್ ನೋಡು. ಹಲೋ ಶಾ, AC ಸ್ಟೇರಿಂಗ್ ಇದೆ ಸರ್ ನಮ್ದ್ರಲ್ಲಿ ಇದಿರೋದು. Actually, I have it now. ನಮ್ದ್ರಲ್ಲಿ ಹ್ಯಾಂಡಲ್ ಇರೋದು. ಅವ್ರ ಹೆಸರು ಶಾನಾ. ಶಾ ಅಂದ್ರೆ ಶಾ ಅಂದ್ರೆ ನಾವು ಹಂಗ್ ಕರಿಯೋದು ಶಾ ಅಂತ. ಶಾ ಅಂತ ನಮ್ ಕಡೆ ಶಾ ಅಂದ್ರೆ ಕೆಟ್ಟ ಅದೇ ಅಲ್ಲ, ಅದೇ ಅರ್ಥನೇ. ಬಟ್ ಅದು ಲಂಚ್ ಮಾಡೋಣ ಫಸ್ಟ್. ನಕ್ಬಿಟ್ಟು ಪಾಪ ಅಂತಿದ್ದೀರಾ. ಗೈಸ್ ಇವನು ಗರ್ಲ್ ಫ್ರೆಂಡ್ ಇರೋ ವಿಷಯನ ಹೇಳ್ತಾನೆ ಇಲ್ಲ ನಿಮ್ಮ ಹತ್ರ. ಇದೇ ಅಲ್ಲ, ಅದು ವಸ್ತುನ ಬಯಸೋದು. ಇದಾರೆ ಅಂದ್ರೆ ತುಂಬಾ ಜನ ಇದಾರಾ? ಹೌದು ಇದಾಳೆ. ಮರ್ಯಾದೆ ಕೊಡ್ತಿರಲ್ಲ. ಇಷ್ಟೊತ್ತು ಬಾಯ್ ಬಿಟ್ಟು ಹೇಳ್ತಾನೆ ಇಲ್ಲ. ಅಮ್ಮೂರು ಟ್ರೈ ಹೊಡಿತಾವನೆ. ನಾನೇ ಬಾಯ್ ಬಿಟ್ಬಿಟ್ಟೆ ನೈಟು. ಯಾಕೋ ಸಾಹಿತ್ಯ ಇವತ್ತಲ್ಲ ನಾಳೆ. ನಾನು ಬೀಳಲ್ಲ ಗೈಸ್ ಯಾರಿಗೂ. ಐ ಹೇಟ್ ಅಷ್ಟೇನೆ ಮುಗಿದೋಯ್ತು. ನಿನಗೆ ಗೊತ್ತಾಗ್ಬೇಕದು ಲೈ. ಅಮ್ಮು ಅಕ್ಕ ಅಂತ. ಅಮ್ಮು ಅಕ್ಕ ಅಂತ. ದೊಡ್ಡೋಳ ನಾನು. ಅಷ್ಟು ದೊಡ್ಡವ್ರೇನೋ? ಇಲ್ಲ ತಂಗಿ ಅನ್ನು. ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ. ಸಾಕೇನೋ? ಸಮಾಧಾನ ಆಯ್ತಾ? ಇದು ನನಗೆ ಹೇಳ್ತಿರೋದಲ್ಲ, ಅಲ್ಲಿ ಬ್ಲಾಗ್ ನೋಡ್ತಿರೋರು ನೋಡ್ಲಿ ಅಂತ ಹೇಳ್ತಿರೋದು. ಅಲ್ಲ ನೀನೇ ಬರೀ ಅವಳ ಹಿಂದೆನೆ ಹೋಗ್ಬೇಕಾಗಿತ್ತು. ಹೋಗ್ಬೇಕು ಅಂತಾನೆ ಇದ್ದೆ, ಆದ್ರೆ ನೀನ್ ಜೀವ ಅಲ್ವಾ, ನಿನ್ನ ಬಿಟ್ಟು ಹೋಗಕ್ ನನ್ ಮನ್ಸ್ ಬರುತ್ತೆ. ಪೂಜಾ ದೇವತೆ. ಗೈಸ್ ಮಂದಿ ಮತ್ತೆ ಚಿಕನ್ ಗೈಸು ಊಟ ಆಯ್ತು. ಈಗ ನಾನು ಅಮ್ಮು ಅವ್ರಿಗೆ ಸಂಜೆ ಹೆಸರು ಹೇಳ್ಕೊಡ್ತಾ ಇದ್ದೀನಿ. ಏನ್ ಹೇಳು? ಏನದು? ಶಾ. ಶಾ ಅಲ್ಲ, ಶಹ. ಎಂಡ್ ಆಗುತ್ತೆ. ನಿಮ್ಗೆ ಏನ್ ಬರುತ್ತೋ ಅದು ಕರೀರಿ ಅಮ್ಮ. ದಯವಿಟ್ಟು ಬೇಡ ದೇಹದಿದ್ದ ದೂರದಾದೆ ಏಕೆ ಆತ್ಮದೆ ಈ ಸಾವು ನ್ಯಾಯವೇ. ಶಾ ಅಂತೇಳಿ. ಶಾ ಕಟ್ಟಲ್ಲ ಆಗಲ್ಲ ನಮ್ದ್ರಲ್ಲಿ. ನಮ್ದು ಲಾಯಲ್ ನಾವು ಲಾಯಲ್ ಟು ಅವರ್ ಆಡಿಯನ್ಸ್. ಏನಕ್ಕೆ ಎದುರ್ತೀರಾ? ಅಷ್ಟೇ. ಗೈಸ್ ನಮ್ಮ ಶೂಟ್ಗೆ ಒಂದು ಬೊಂಬೆ ಬೇಕಿತ್ತು. ಆ ಬೊಂಬೆ ತೊಗೊಂಡಿದ್ದೀವಿ. ಶೂಟು ನಾವು ಇಲ್ಲೊಂದು ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಕಾರ್ ಓಡಿದೆ, ತುಂಬ ಚೆನ್ನಾಗಿದೆ. ಸಡಾನ್ ಗಾಡಿ ನಂಗೆ ತುಂಬ ಇಷ್ಟ. ಸೊ ಈಗ ಅವರು ಸ್ಕೂಲ್ ಯೂನಿಫಾರ್ಮಲ್ಲಿ ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ. ನೋಟ್ ಬುಕ್ಸ್ ಬೇಕಿತ್ತು ಮತ್ತು ಕಾಲೇಜ್ ಬ್ಯಾಗ್ ಬೇಕಿತ್ತು, ಅದು ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸು ಕೆಳಗಡೆ ರೋಡಲ್ಲಿ ಶೂಟ್ ಆಯಿತು. ಈಗ ಬೊಂಬೆ ಅಂಗಡಿಲಿ ಶೂಟ್ ಇದೆ, ಅದನ್ನು ಮುಗಿಸ್ತಾ ಇದ್ದೀವಿ. ನೋಡಿ ಹೆಂಗಿತ್ತು ರೀಲ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದು. ಓ ಮೈ ಗಾಡ್, ಸಗದಾಗಿತ್ತು. ಒಂಥರ ಮಜಾ ಆಯಿತು. ಬಿಕಾಸ್
ಕ್ಯಾಮ್ರಾ ಮುಂದೆ ಮಾಡೋ ಎಕ್ಸ್ಪೀರಿಯನ್ಸ್ ಬೇರೆ, ಈ ಕ್ಯಾಮ್ರಾ ಮುಂದೆ ಮಾಡಿ ಈ ಕ್ಯಾಮ್ರಾ ಮುಂದೆ ಮಾಡೋ ಎಕ್ಸ್ಪೀರಿಯನ್ಸ್ ಬೇರೆ. ಆ್ಯಂಡ್ ಸಚ್ ಅಂಡ್ ರೀಲ್ಸ್ದು ಮತ್ತೆ ಇದ್ರದ್ದು ಆಕ್ಟಿಂಗ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಇರುತ್ತೆ. ಅಂದರೆ ಸ್ವಲ್ಪ ರೀಲ್ಸ್ಗೆ ಓವರ್ ಎಕ್ಸ್ಪ್ರೆಷನ್ ಓವರ್ ಮಾಡಬೇಕು. ಬಟ್ ನಮ್ಮ ಡೈರೆಕ್ಟರ್ ಹೀರೋ ಸ್ಯಾಮ್ ಸಮೀರ್ ಅವರು ಸಖತ್ತಾಗಿ ಹೇಳ್ಕೊಟ್ರು ನನಗೆ. ಅವರು ಡೈರೆಕ್ಟರ್ ಆಗೋ ಎಲ್ಲ ಗುಣಗಳು ಇದೆ ಅಂತ ಥ್ಯಾಂಕ್ ಯು. ಬರೀ ಅದು 30 ಸೆಕೆಂಡ್ ವಿಡಿಯೋ ಆದ್ರೆ ಇದೆ, 1 hour 2 hour ಮೂವಿಗೆ ಇಲ್ಲ, ಅದಕ್ಕೆ ಪೇಷನ್ಸ್ ಬೇಕು. ಆ್ಯಂಡ್ ನಮ್ಮ ಸ್ಯಾಮ್ ಸಮೀರ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನೆಲ್ ಯಾರ್ಯಾರು ಫಾಲೋ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು. ಹೌದು ಗೈಸ್, ಕ್ಯಾಶ್ನು ಬೊಂಬೆ ಅಂಗಡಿ ಅವ್ರ ಹತ್ರನೇ ಇಸ್ಕೊಂಡಿದ್ದೀವಿ ವಿಡಿಯೋ ಮಾಡೋಕ್ಕೆ. ಗೈಸ್, ನಮ್ಮ ವ್ಲಾಗಲ್ಲಿ ಬಂದು ನಮ್ಮ ರೀಲ್ಸಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ಅಮ್ಮು ಅವ್ರಿಗೆ ನಮ್ಮ ಕಡೆಯಿಂದ ವೆಲ್ಕಮ್ ಗಿಫ್ಟ್. ಥ್ಯಾಂಕ್ ಯು ಗಿಫ್ಟ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅ ವಿಡಿಯೋ. ಥ್ಯಾಂಕ್ ಯು. ಬನ್ನಿ ಹೋಗೋಣ. ನೀವೇ ನಮ್ಮ ಮನೆಗೆ ಡ್ರಾಪ್ ಆಗ್ಬೇಕು, ನಿಮ್ಮ ಕಾರಲ್ಲೇ ಬಂದಿರೋದು. ಇಲ್ಲ, ನಾವು ನಡ್ಕೊಂಡು ಹೋಗ್ಬೇಕು. ನೋಡಿ, ನನ್ನ ಗಾಡಿನ ಒಂದು 20 ಸರಿ ಗುದ್ದವ್ ನಮ್ಮ ಸಂಜಯ್. ಆದರೂ ಧೈರ್ಯವಾಗಿ ಇವ್ರು ಕಾರ್ ಕೊಟ್ಟಿದ್ದಾರಲ್ಲ ಓಡ್ಸೋಕ್ಕೆ, ಅದು ಖುಷಿ ಪಡಬೇಕು. ಅಮ್ಮು ಅವರೇ ಥ್ಯಾಂಕ್ ಯು. ನನ್ನ ಫ್ರೆಂಡ್ನ ನಂಬಿ ಗಾಡಿ ಕೊಟ್ಟಿದ್ದಕ್ಕೆ 20 ಸರಿ ಗುದ್ಸವ್ ನನ್ನ ಗಾಡಿನ. ನನಗೇನಿಲ್ಲ, ಶಾನೆ ಮಾರ್ಬಿಡ್ತೀನಿ. ಐ ಮೀನ್ ಸಂಜಯ್ನೇ ಮಾರ್ಬಿಡ್ತೀನಿ. ಸಂಜಯ್ ಹೆಸರು ಶಾ ಗೈಸ್. ಟೆನ್ಷನ್ ಆಗ್ಬಿಟ್ರು ಅವರು, ಅಯ್ಯೋ ಗಾಡಿ ಗುದ್ಬಿಟ್ರೆ ಹೆಂಗೆ ಅಂತ. ಹಾ ಗೈಸ್, ನನಗಂತೂ ಓಡಿಸಿ ಸಾಕಾಯ್ತು. ಅದಕ್ಕೆ ಯಾವ ಗಾಡಿ ಅಂದರೆ ನನ್ನ ಪ್ರಕಾರ ನಾನು 1 hour ಅಷ್ಟೇ ಅನ್ಸುತ್ತೆ ಓಡಿಸೋದು. ಸೊ ತುಂಬ ಚೆನ್ನಾಗಿದೆ, ನಂಗೆ ಸಡನ್ ಗಾಡಿ ತುಂಬ ಇಷ್ಟ, ಅದಕ್ಕೆ ಅಂತ ಓಡಿಸ್ದೆ. ಇಷ್ಟೊತ್ತು ಫುಲ್ಲು ರೌಂಡ್ ಹೊಡಿದ್ವಿ ಶೂಟ್ಗೆ, ಎಲ್ಲಿ ಹೋಗೋದು ಅಂತ. ಕಾರ್ದು ಇನ್ನು ನೀನು ಎಲ್ಲೂ ಹಾಕೇ ಇಲ್ಲ, ನಿಮ್ಮಿಂದ್ರನೇ ನಿಮ್ ಬ್ಲಾಗ್ ಇಂದಾನೆ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ವಿಡಿಯೋ ಮಾಡಿ 2 ತಿಂಗಳಾಯ್ತು. ನಿಮ್ಮ ಹತ್ರ ಆಡಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ಗೊತ್ತು, ನನ್ನ ಕ್ಲೋಸ್ ಸರ್ಕಲ್ ಗೊತ್ತು. ಆಡಿ ಅಮೂಲ್ಯ ಆಡಿ ಅಮೂಲ್ಯ. ಯಾಕಪ್ಪ. ಸೊ ಬನ್ನಿ, ಈಗ ವಾಪಸ್ ಮನೆಗೆ ಹೋಗಿ ಬೇಗ ಪಟ್ ಅಂತ ರೀಲ್ ಎಡಿಟ್ ಮಾಡಿ ನಾನೇ ಅಪ್ಲೋಡ್ ಮಾಡಬೇಕು. ಲೆಟ್ ಅಸ್ ಗೋ. ನಮ್ಮ ಮತ್ತೆ ನನ್ನ ಹತ್ರ ಸಿಕ್ಕಾಕೊಂಡ್ಬಿಟ್ರು. ಈ ಕಾರ್ನ ಎತ್ತಿ ಒಂದ್ ಕೆಲಸ ಇದೆ ಅಂದ್ರೆ, ಅಲ್ಲ, ಕಸ ಹೊಡಿಬೇಕು, ನೀರ್ ಹಾಕ್ಬೇಕು. ಸಾಹಿಲ್ ಸೋನು ಏನಾದ್ರು ನೀವು ಪ್ಲಾನ್ ಮಾಡಿದ್ರೆ ನಿಮ್ಮ ಮಮ್ಮಿ ಹಾಳ್ ಮಾಡ್ಬಿಟ್ರು. ನಾನು ಏನಂದೆ, ಕಾರ್ ಎತ್ತೋ ಕಸ ಹೊಡಿಬೇಕು ಅಂದ, ತಪ್ಪ. ಸರಿ ಫೈನಲಿ ಮನೆ ವಾಪಸ್ ಬಂದಿದ್ದೀವಿ. ಈಗ ಒಂದೊಳ್ಳೆ ಫೋಟೋ ತಗೊಂಡು ಹೋಣ. ನಮ್ಮ ಬಾಯ್ ಬಿಟ್ಬಿಟ್ಟವ್ರೆ. ಸಾಹಿಲ್ ಮಕ್ಕ ನೋಡಕ್ ಆಗ್ತಿಲ್ಲ, ಸಂಜಯ್ ಮಕ್ಕ ನೋಡಕ್ ಆಗ್ತಿಲ್ಲ. ಈ ಕಾರ್ ಓ, ಇಲ್ಲಿ ಗೈಸ್, ಇಲ್ಲಿ ಏನೋ ಪ್ಲಾನ್ ನಡೆದಿದೆ. ಲೇ ಇಡೋ, ಚಂದ್ರ ಮೇಲೆ ಇಟ್ಟೋ, ತಲೆ ಮೇಲೆ ಚಂದ್ರ ತಲೆ ಮೇಲೆ ಕೈ ಇಡೋ, ಚಂದ್ರ ತಲೆ ಮೇಲೆ ಕೈ ಇಡೋ. ಲೇ ಇಡು ಕೈ ಇಡು. ಏನಿಲ್ವಾ? ಸರಿ ಆಯ್ತು. ಡೈಲಾಗ್ ಹೊಡ್ದ ಏನೇನು ವಯಸ್ಸಾದ್ಮೇಲೆ ಮೆಮೊರಿ ಪವರ್ ಕಮ್ಮಿ ಆದ್ರೆ ನಮ್ಮ ಅಮ್ಮಕ್ಕೆ ಶಾರ್ಪ್ ಆಗ್ತಾ ಇದೆಯಂತೆ ಮೆಮೊರಿ ಪವರ್. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನೋಡಿ ಇವ್ರದ್ದು. ಗೈಸ್, ಜಿಮ್ಮಿಗೆ ಹೊರಟೆ. ಈಗ ನೋಡಿ ನನ್ನ ಸ್ಕಿಲ್ ತೋರಿಸ್ತೀನಿ, ಹೆಂಗೆ ಬಾಯಿ ಬಿಡಿಸ್ತೀನಿ ನೋಡಿ. ಬರೀ ನೋಡಿ, ವರುಣ್ ಬ್ರೋ ಫೋನ್ ಮಾಡ್ತಾ ಇದ್ದೀನಿ, ಹೆಂಗೆ ಬಾಯಿ ಬಿಡಿಸ್ತೀನಿ ನೋಡಿ. ಬ್ರೋ ಎಷ್ಟೊತ್ತಿಗೆ ಬರ್ತಿದ್ದೀರಾ? ಹೌದಾ, ಏನಕ್ಕೆ ಬರ್ತಿರೋದು ಗೊತ್ತಿಲ್ವಾ? ನಾವು ಬಾಯಿ ಬಿಟ್ಬಿಟ್ರಲ್ಲ ಇಲ್ವಾ? ಬಾಯಿ ಬಿಟ್ಟಾಯ್ತು ಬಿಡಿ ಬ್ರೋ. ಗೈಸ್, ವರ್ಕೌಟ್ ಮುಗೀತು. ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಬರಬೇಡ ಈಗಲೇ ಬರಬೇಡ, ಅಲ್ಲೇ ಸುತ್ತಾಡ್ತಿರು ಅಂತವ್ರೆ. ಅವ್ರನ್ನ ಡೆಕೋರೇಷನ್ ಮಾಡ್ತವ್ರೆ ಅನ್ಸುತ್ತೆ. ನಾನು ಏನು ಮಾಡಲಿ ಗೈಸ್? ನಮ್ಮ ಅಣ್ಣಂದು 1 million ಇದು ನಡೀತಿದೆ, ಡೆಕೋರೇಷನ್ ನಡೀತಿದೆ ಮನೆ ಆಚೆ. ಅವ್ನಿಗೆ ಡೌಟ್ ಬಂದ್ಬಿಟ್ಟಿದೆ, ಅದಕ್ಕೆ ಅವ್ನು ಜಿಮ್ಗೆ ಹೋಗೋನೆ. ಅವ್ನ ಗೇಟ್ ಹತ್ರ ಬದಲಿ ಅಂತ ಕಾಯ್ತಿದ್ದೀವಿ, ಹಿಂಗೆ ಮುಖದ ಮೇಲೆ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ. ಬನ್ನಿ ಅಣ್ಣಗೆ ಕಾಯೋಣ. ಅಲ್ಲಿ ಸಂಜಯ್ ಬ್ರೋ ಹತ್ರ ಇರಿ. ಗೈಸ್, ನನ್ನ ಬಟ್ಟೆ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಾಳೆ ವ್ಲಾಗಲ್ಲಿ ಬರುತ್ತೆ. ಏನು ಮಾಡ್ತವ್ರೆ ಅಂತ ನೀವು ನೋಡಿ. ಸೀದಾ ಕರ್ಕೊಂಡೋಗೋಣ. ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್, ಮಾನ ಮರ್ಯಾದೆ ಇಂಪಾರ್ಟೆಂಟು. ಮುಂದೆ ನಾವು ಕೈ ಬಿಡ್ಕೊಂಡು ಸಂಜಯ್ ದಯವಿಟ್ಟು ಈಗ ಮಾಡಬೇಡ. ಸಿಕ್ಕಿದ ಆಪರ್ಚುನಿಟಿ ಬಿಡ, ಕಣ್ಣು ಮುಚ್ಚೋಣ ಒಂದು. ಹೌದು, ಅಫ್ಕೋರ್ಸ್ ಕಿಲಾಡಿ ಅವರು ನಮ್ಮ ಬರ್ಡೇ ಅಂತೇಳಿ ನನಗೆ ಹೇಳಿದ್ರು. ನಮ್ಮ ಸೆಲೆಬ್ರೇಷನ್ ಮಾಡ್ತವ್ರೆ ಅಂತ ಹೇಳ್ಬಿಟ್ರು. ಬಾಯ್ ಬಿಟ್ಬಿಟ್ರು. ನಮ್ಮ ನೋಡಿ, ಇಲ್ಲೇನೋ ಇದೆ ಅನ್ಸುತ್ತೆ ನೋಡಿ. ಇಲ್ಲೆಲ್ಲ ಜನ ಕೂತಿರ್ತಾರೆ ಅನ್ಸುತ್ತೆ ನೋಡಿ. ಕೂತವ್ರೆ.
ಮೇಲೆ ಮೇಲೆ ಅವ್ರ ಮನೆ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಕಣ್ಮುಚ್ಚಿದ್ರೆ ಯಾರಿಗೂ ಗೊತ್ತಾಗಲ್ಲ ನಾವು. ಒಬ್ಬ ಮತ್ತೆ ಸೂಟ್ ಹಾಕೋಬೇಕಂತೆ, ಇದಾಕೊಳ್ಳ ಇನ್ನು ತುಂಬ ಇದೆ, ಯಾವ್ದು ಹಾಕ್ಕೊಳ್ಳಿ ಅಂತ ಕನ್ಫ್ಯೂಷನ್ ಗೈಸ್. ಸೊ ಅದಕ್ಕೆ ನಾನು ಈ ಸೂಟ್ ಒಂದ್ಸರಿ ಹಾಕಿದ್ದೆ, ಬಟ್ ಪ್ರಾಪರ್ ಈವೆಂಟಿಗೆ ಹಾಕಿರಲಿಲ್ಲ. ಸೊ ಅದಕ್ಕೆ ನಾನು ತುಂಬ ಚೆನ್ನಾಗಿ ಕಾಣ್ತಿತ್ತು. ಐ ವಾಂಟ್ ಟು ರಿವೇರ್ ದಿಸ್, ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಫೈನಲಿ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಇವತ್ತು ನಾವು ಒಂದಷ್ಟು ವಿಡಿಯೋಸ್ ನೋಡಿದ್ರಿ ನೀವು. ಇವತ್ತಿನ ವಿಡಿಯೋ ಮಜಾ ಇತ್ತು ಅನ್ಬೋದು. ಸ್ವಲ್ಪ ಬೇಗ ಎಂಡ್ ಮಾಡ್ತಿದ್ದೀನಿ, ಯಾಕಂದರೆ ನಮ್ಮ ಟುಮ್ ವ್ಲಾಗ್ ಮಾಡ್ತಿದ್ದೇನಂತೆ, ಏನು ನಡೀತಿದೆ ಅದರದ್ದು ಆ ವ್ಲಾಗ್ ನಾಳೆ ಬರುತ್ತೆ. ನಾನು ಈಗ ಮತ್ತೆ ವ್ಲಾಗ್ನ ಮಾಡೋದು ಮೆಸ್ಅಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾಳೆ ವ್ಲಾಗಲ್ಲಿ ನೋಡಿ ಏನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಏನು ಪ್ಲ್ಯಾನ್ ಮಾಡ್ತಿದ್ದಾರೆ. ನನಗಂತೂ ಲಿಟ್ರಲಿ ಐಡಿಯಾ ಇಲ್ಲ, ಝೀರೋ ಐಡಿಯಾ. ಆ್ಯಂಡ್ ಮಜಾ ಇರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಸೊ ಸಿ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ರೆಡಿ ಆಗಬೇಕು ನಾನು. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಗುಡ್ ನೈಟ್. ಲಾಟ್ಸ್ ಆಫ್ ಲವ್. ಎಲ್ಲ ಕಾಗದ